ಒಂದು ಸೆಪ್ಟೆಂಬರ್ 12ರಂದು ಒಂದು 66 ಹರೆಯದ ಮಾಜಿ ಸೈನಿಕ ನಮ್ಮಲ್ಲಿ ಕಣ್ಣಿನಲ್ಲಿ 1 ತಿಂಗಳಿಂದ ತುರಿಕೆ ಮತ್ತು ಉರಿ ಊತ ಇತ್ತು ಅನ್ನೋ ಒಂದು ಕಂಪ್ಲೇಂಟಿಂದ ನಮ್ಮಲ್ಲಿ ಬಂದಿದ್ದರು. ಸೊ ಇದನ್ನು ನಾವು ಪ್ರಾಥಮಿಕ ಪರೀಕ್ಷೆಗೆ ಒಳಪಡಿಸಿದಾಗ ಅವರ ಕಣ್ಣಿನಲ್ಲಿ ಏನೋ ಒಂದು ಸಂಚರಿಸ್ತಿರುವಂಥ ಒಂದು ಚಲಿಸ್ತಾ ಇರುವಂತಹ ಒಂದು ಹುಳದ ಥರ ಕಂಡುಕೊಂಡಿದೆ. ಸೊ ಹಾಗಿದ್ದಾಗ ನಾವು ಅವರನ್ನು ಸ್ಕ್ಯಾನಿಗೆ ಒಳಪಡಿಸಿದ್ವಿ. ಸ್ಕ್ಯಾನ್ನಲ್ಲಿ ಆ ಹುಳ ಇರುವಂಥದ್ದು ನಮಗೆ ಖಾತ್ರಿ ಆಯಿತು. ಸೊ ಈ ಹುಳ ಇದ್ದದ್ದು ಖಾತ್ರಿ ಆದ ನಂತರ ಅವತ್ತಿನ ದಿನವೇ ಅಂತೇಳಿದರೆ ತುರ್ತು ಚಿಕಿತ್ಸೆ ಹೇಳೋ ಹಾಗೆ ನಾವು ಸ್ಥಳೀಯ ಅರಿವಳಿಕೆ ಅಡಿ ಅಂತ ಹೇಳಿದರೆ ಲೋಕಲ್ ಅನೆಸ್ಥಿಷಿಯಾದಡಿ ಅವರನ್ನು ನಾವು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ನಾವು ಆಶ್ಚರ್ಯಚಕಿತರಾದದ್ದು ಏನಂತ ಹೇಳಿದರೆ ಆ ಹುಳ ಇನ್ನೂ ಜೀವಂತವಾಗಿದ್ದಂಥದ್ದು. ಎರಡನೇದು ಆ ಹುಳದ ಗಾತ್ರ 10 ಸೆಂಟಿಮೀಟರ್ನಷ್ಟು ಉದ್ದದ ಗಾತ್ರದ ಒಂದು ಹುಳವನ್ನು ನಾವು ಹೊರತೆಗೆದ್ವಿ. ನಾನು ಡಾಕ್ಟರ್ ಚಿನ್ನಪ್ಪ ಮತ್ತು ನನ್ನ ತಂಡ ಡಾಕ್ಟರ್ ಗುರುಪ್ರಸಾದ್ ಅವರು ಒಟ್ಟು ಸೇರಿ ಈ ಶಸ್ತ್ರಚಿಕಿತ್ಸೆಯನ್ನು ನಾವು ಕೈ ತಗೊಂಡದ್ದು. ಸೊ ಇದನ್ನು ಹೊರತೆಗೆದು ನಾವು ಅಂತೇಳಿದರೆ ಅಳತೆ ಮಾಡಿ ನೋಡಿದಾಗ 10 ಸೆಂಟಿಮೀಟರ್ನಷ್ಟು ದೊಡ್ಡದಿತ್ತು. ಈ 10 ಸೆಂಟಿಮೀಟರ್ನಷ್ಟು ದೊಡ್ಡದಿದ್ದಂಥದ್ದು ಭಾರಿ ಕಡಿಮೆ ಸಂದರ್ಭಗಳಲ್ಲಿ ಇದು ರಿಪೋರ್ಟ್ ಆಗಿರುವಂಥದ್ದು. ನಾವು ಜರ್ನಲ್ನಲ್ಲೆಲ್ಲ ನಾನು ಹುಡುಕಿ ನೋಡಬೇಕಾದ್ರೆ ಹೆಚ್ಚಾಗಿ ಒಂದು 2-3 ಸೆಂಟಿಮೀಟರ್ನ ಹುಳಗಳು ಕಣ್ಣಿಂದ ಹೊರತೆಗೆದಂಥದ್ದು ತುಂಬ ಕೇಸ್ಗಳು ಉಂಟು. ಬಟ್ ಆದರೆ ಈ ಥರ ಒಂದು 10 ಸೆಂಟಿಮೀಟರ್ ಅನ್ನೋದು ತುಂಬ ರೇರ್ ಆಗಿ ಕಂಡುಬರುವಂಥದ್ದು. ಇದು ಮತ್ತೆ ಇದನ್ನು ಹೊರತೆಗೆದ ನಂತರ ನಾವಿದನ್ನು ಮೈಕ್ರೋಬಯಾಲಜಿ ಎಕ್ಸಾಮಿನೇಷನ್ ಅಂತ ಹೇಳಿದರೆ ಸೂಕ್ಷ್ಮ ಜೀವವಿಜ್ಞಾನ ಪರೀಕ್ಷೆಗೆ ಒಳಪಡಿಸಿದಾಗ ಇದು ಲೋವಾ ಅನ್ನುವಂತಹ ಒಂದು ಹುಳ, ಈ ಜಾತಿಗೆ ಸೇರಿದಂತಹ ಒಂದು ಹುಳ ಅಂತ ಹೇಳಿ ನಮಗೆ ರಿಪೋರ್ಟ್ ಸಿಕ್ಕಿದೆ. ಈ ಲೋವಾ ಅನ್ನುವಂಥ ಒಂದು ಹುಳ ಹೆಚ್ಚಾಗಿ ಅಂತ ಹೇಳಿದರೆ ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂಥ ಒಂದು ಹುಳ, ಭಾರತದಲ್ಲಿ ತುಂಬ ವಿರಳವಾಗಿ ಕಂಡುಬರುವಂಥದ್ದು. ಆದರೆ ಅದು ಕಂಡು ಬರಬಹುದು ಅನ್ನುವಂಥದ್ದು ಇದೊಂದು ನಮಗೆ ಸೂಚನೆ. ಸೊ ಹೆಚ್ಚಾಗಿ ಈ ಲೋವಾ ಅನ್ನುವಂಥ ಹುಳ ಏನಿದೆ ಇದು ಜಾನುವಾರುಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಕಂಡು ಬರುವಂಥ ಒಂದು ಹುಳ. ಇದರ ಲಾರ್ವೆ ಅಥವಾ ಅದರ ಕಣಗಳು ಏನಿದೆಯೋ ಅದನ್ನು ಈ ಡಿಯರ್ ಫ್ಲೈ ಅಥವಾ ಅದು ಒಂದು ರೀತಿಯ ಒಂದು ನೊಣ ಅದನ್ನು ಆ ಪ್ರಾಣಿಗಳಿಂದ ತಗೊಂಡು ಬಂದು ಅಂತ ಹೇಳಿದರೆ ಮನುಷ್ಯನಿಗೆ ಅಂತ ಹೇಳಿದರೆ ಅದು ಟ್ರಾನ್ಸ್ಫರ್ ಮಾಡುವಂಥದ್ದು. ಹೇಗೆ ಅದು ಮನುಷ್ಯನೊಳಗಡೆ ಹೇಗೆ ಹೋಗುತ್ತೆ, ಹೆಚ್ಚಾಗಿ ಆ ನೊಣ ಬಂದು ನಮಗೆ ಚುಚ್ಚಿದಾಗ ನಮ್ಮ ರಕ್ತನಾಳಗಳ ಒಳಗಡೆ ಅದು ತಗೊಂಡು ಬಂದಂತಹ ಲಾರ್ವಾ ಏನಿದೆ ಅದು ನಮ್ಮ ರಕ್ತನಾಳಗಳ ಒಳಗಡೆ ಸೇರಿಕೊಂಡ್ರೆ ಆ ರಕ್ತನಾಳಗಳ ಮೂಲಕ ಅದು ಬಂದು ಅದಕ್ಕೆ ಇಷ್ಟವಾದಂಥ ಜಾಗಗಳು ಹೆಚ್ಚಾಗಿ ಕಣ್ಣು ಮತ್ತು ಮೆದುಳು ಇಲ್ಲಿ ಬಂದು ಅದು ಲಾಡ್ಜ್ ಆಗುತ್ತೆ. ಆದ ನಂತರ ಅಲ್ಲಿ ಅದು ಬೆಳೆಯೋದಕ್ಕೆ ಶುರುವಾಗುತ್ತೆ. ಅಂದರೆ ಇದೇ ಒಂದು ಹುಳ, ಇಷ್ಟು ದೊಡ್ಡ ಹುಳವೇ ಬಂದು ಕಣ್ಣೊಳಗಡೆ ಸೇರ್ಕೊಂಡದ್ದಲ್ಲ, ಈ ಚಿಕ್ಕ ಒಂದು ಕಣದಷ್ಟು ದೊಡ್ಡ ಲಾರ್ವಾ ಏನಿದೆಯೋ ಅದು ಬಂದು ಅಂತೇಳಿದರೆ ನಮ್ಮ ರಕ್ತನಾಳಗಳ ಒಳಗಡೆ ಬಂದು ಅದರ ಮುಖಾಂತರ ನಮ್ಮ ಕಣ್ಣಿನ ಬಿಳಿ ಭಾಗದ ಅಡಿಯಲ್ಲಿ ಕಂಜಂಕ್ಟಿವ್ ಅಂತ ನಾವು ಹೇಳ್ತೇವೆ, ಅದರ ಅಡಿಯಲ್ಲಿ ಅದು ಇದ್ಕೊಂಡು ಅದು ಅಲ್ಲಿ ಬೆಳೆಯುವಂಥದ್ದು. ಸೊ ಬೆಳೆದು ಈ ಒಂದು ಸೈಜಿಗೆ ಬಂದಿದೆ. ಸೊ ಈ ರೀತಿಯೇ ಬಿಟ್ಟಿದ್ದಿದ್ರೆ ಅಂದರೆ ಈ ಒಂದು ಹುಳವನ್ನು ನಾವು ಹೊರತೆಗೆದೆ ಹಾಗೆ ಬಿಟ್ಟಿದ್ದರೆ ಏನಾಗ್ತಾ ಇತ್ತು ಅನ್ನೋಂಥ ಪ್ರಶ್ನೆ. ಏನಾಗ್ತಾ ಇತ್ತು ಅಂತ ಹೇಳಿದರೆ ಅದು ಕಣ್ಣಿನ ಒಳಗೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಒಳಗೆ ಹೋದಾಗ ಅದು ರೆಟಿನಾ ಅಥವಾ ಕಣ್ಣಿನ ನರ, ನಾವು ಅಕ್ಷಿಪಟಲ ಅಂತ ಹೇಳ್ತೇವೆ, ಈ ಅಕ್ಷಿಪಟಲದ ಅಡಿಯಲ್ಲಿ ಹೋಗಿ ಅದು ಕೂತ್ರೆ ಅದು ದೃಷ್ಟಿಯೇ ಹಾನಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ಈ ಒಂದು ತುರ್ತು ಚಿಕಿತ್ಸೆಯನ್ನು ಕೈ ತಗೊಂಡಿದ್ದ ಕಾರಣದಿಂದ ಆ ಒಂದು ರೋಗಿಗೆ ಒಂದು ಅವರ ದೃಷ್ಟಿಯನ್ನು ನಾವು ಉಳಿಸುವಂಥ ಒಂದು ಕಾರ್ಯವನ್ನು ನಾವು ಮಾಡಬಹುದಾಯಿತು. ಸೊ ಹೀಗೆ ನಾನು ಜನರಿಗೆ ಈ ರೀತಿ ಏನು ಎಚ್ಚೆತ್ತುಕೊಳ್ಬೋದು ಅಂತ ಕೇಳಿದ್ರೆ ನಮ್ಮ ಕಣ್ಣಿನ ನೈರ್ಮಲ್ಯವನ್ನು ಕಾಪಾಡ್ಕೊಳ್ಳೋದು ಒಂದು. ಎರಡನೇದು ಅಂದರೆ ಓವರಾಲ್ ನಮ್ಮ ಹೈಜೀನ್ ಏನಿದೆ, ಹೈಜೀನ್ ಮತ್ತು ನ್ಯೂಟ್ರಿಷನ್ ಅಂತ ಹೇಳಿದರೆ ನಮ್ಮ ಪೌಷ್ಟಿಕಾಂಶಗಳನ್ನು ನಾವು ಹೇಗೆ ತಗೊಳ್ತೇವೆ ಅದು ತುಂಬ ಮುಖ್ಯವಾಗಿರುತ್ತೆ. ಅದರಿಂದಾಗಿ ನಮ್ಮ ಜೀವ ನಿರೋಧಕ ಶಕ್ತಿ ಹೆಚ್ಚಿದರೆ ಇಂಥದ್ದು ಆಗೋದನ್ನು ನಾವು ತಡೆಗಟ್ಟಬಹುದು. ಎರಡನೇದು ಏನೇ ಒಂದು ಅಂದರೆ ಕಣ್ಣಿನಲ್ಲಿ ಏನೇ ಒಂದು ಚಿಕ್ಕ ತೊಂದರೆಗೂ ನಿಮಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ನಿರ್ಲಕ್ಷ್ಯ ಮಾಡದೆ ನಾವು ವೈದ್ಯರ ಹತ್ರ ಹೋಗಿ ಒಂದು ಪರೀಕ್ಷೆಗೆ ಒಳಪಡಿಸ್ಕೊಳ್ಳೋದು ತುಂಬ ಮುಖ್ಯ ಅನ್ನುವಂಥ ಒಂದು ಕಿವಿ ಮಾತನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಮಡಿಕೇರಿಯಲ್ಲಿ ನಾನು ನೋಡಿರೋದು ಇದು ಪ್ರಥಮ. ಬಟ್ ಇದಕ್ಕೆ ಮುಂಚೆ ನಾನು ಮಣಿಪಾಲದಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಾನು 2 ಬಾರಿ ಈ ರೀತಿಯ ಒಂದು ಪ್ರಕರಣಗಳನ್ನು ಕಂಡು ಬಂದಿತ್ತು. ಆದರೆ ಇಷ್ಟು ಗಾತ್ರದ ಹುಳವನ್ನು ನೋಡಿದ್ದು ನಾನು ಇದೇ ಮೊದಲು.
ಈ ಒಂದು ಶಸ್ತ್ರಚಿಕಿತ್ಸೆ ಅಂತ ಏನು ದೊಡ್ಡ ಅಥವಾ ಸಿವಿಯರ್ ಶಸ್ತ್ರಚಿಕಿತ್ಸೆ ಅಲ್ಲ ಇದು. ಇದನ್ನು ಮಾಡೋದಕ್ಕೆ ನಾವೊಂದು 20 ರಿಂದ 25 ನಿಮಿಷ ಹಿಡಿತದೆ ಅಷ್ಟೇ. ಓಕೆ, ಈಗ ಅವರು ಸ್ಟೇಬಲ್ ಇದ್ದಾರೆ, ಚೆನ್ನಾಗಿದ್ದಾರೆ. ಅವರು ಚೆನ್ನಾಗಿದ್ದಾರೆ. ಮತ್ತೆ ಇನ್ನೂ ಅಂತ ಹೇಳಿದ್ರೆ ಅಂದ್ರೆ ರಕ್ತನಾಳಗಳಲ್ಲಿ ಇನ್ನೂ ಬೇರೆ ಲಾರ್ವಗಳಿಲ್ಲ ಅಂತ ನಮ್ಗೆ ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ಬೇಕಾಗಿ ಅಂತ ಹೇಳಿದ್ರೆ ಆಂಟಿ ಮೈಕ್ರೋಬಿಯಲ್ ಥೆರಪಿ ಅಂತ ಹೇಳ್ತೇವೆ ನಾವು, ಐವರ್ಮೆಕ್ಟಿನ್ ಅಂತ. ಇದನ್ನು ಸಹ ನಾವು ಶುರುಪಡಿಸಿದ್ದೇವೆ. ಇದನ್ನು ಮಾಡೋದ್ರಿಂದ ಏನಾದರೂ ಅವರ ರಕ್ತನಾಳಗಳಲ್ಲಿ ಕಣಗಳಲ್ಲಿ ಈ ಲೋವ ಲಾರ್ವೆ ಉಳ್ಕೊಂಡಿದ್ರೆ ಅದನ್ನು ಸಹ ನಾವು ಧ್ವಂಸ ಮಾಡ್ಬೋದು.